ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ತುಂಬಾ ದಿನ ಆದ್ಮೇಲೆ ಮತ್ತೆ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಹಿರಿಯರು ಹೇಳ್ತಾರೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಫಸ್ಟ್ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಹೊರಗಡೆ ಹೋಗಿ ಅಂತ. ಸೊ ನಾವು ಕೂಡ ಅದೇ ರೀತಿಯಾಗಿ ಪೂಜೆ ಮುಗಿಸಿ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾವು ಹೊರಟಿರೋದು ಶ್ರೀ ಭೂವರನಾಥ ಸ್ವಾಮಿ ಟೆಂಪಲ್ ಕಲ್ಲಳ್ಳಿಗೆ ಹೊರಟಿದ್ದೀವಿ. ಬೆಂಗಳೂರಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಮೂಕನಕೆರೆ ಹಳ್ಳಿಯಲ್ಲಿರುವ ಶ್ರೀ ಭೂವರನಾಥ ಸ್ವಾಮಿ ಟೆಂಪಲ್ಗೆ ಹೆಂಗೆ ಬಸ್ಸಲ್ಲಿ ಹೋಗೋದು ಅಂತ ನೋಡೋಣ. ಅದ್ರ ಜೊತೆಗೆ ಬಸ್ ಫೇರ್ ಮತ್ತೆ ರಿಟರ್ನ್ ಫೇರ್ ಕೂಡ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ. ಊರಿಂದ ಭೂವರನಾಥ ಸ್ವಾಮಿ ಟೆಂಪಲ್ಗೆ ಡೈರೆಕ್ಟ್ ಬಸ್ ಇದೆ. ಸ್ಯಾಟಲೈಟ್ ಅಲ್ಲಿ ಮಾರ್ನಿಂಗ್ 7 o'clock ಡೈರೆಕ್ಟ್ ಬಸ್ ಇರೋದ್ರಿಂದ ಸೊ ನಾವು ಮಾರ್ನಿಂಗ್ 7 o'clock ಹೊರಟಿದ್ವಿ. ಇನ್ನು ಪ್ಲಾಟ್ಫಾರ್ಮ್ ಬಂದಿರ್ಲಿಲ್ಲ. ಬ್ಯಾಕ್ ಸೈಡ್ ಅಲ್ಲಿ ಬಸ್ ಇರುತ್ತೆ, ಅಲ್ಲಿ ಹೋಗಿ ಹತ್ಕೋಬಹುದು. ಇಲ್ಲ ಪ್ಲಾಟ್ಫಾರ್ಮ್ ಬಂದ್ಮೇಲೆ ಅಲ್ಲಿ ಕೂಡ ಹತ್ಕೋಬಹುದು. ಸ್ಯಾಟಲೈಟ್ ಇಂದ ಬಸ್ ಹೊರಡೋದು 7:40 ಆಗುತ್ತೆ. ಊರಿಂದ ಭೂವರನಾಥ ಸ್ವಾಮಿ ಟೆಂಪಲ್ಗೆ ಬರೀ ಒಂದೇ ಬಸ್ ಇರೋದು, ಅದು ಮಾರ್ನಿಂಗ್ 7:30ಗೆ. ಬಸ್ಸಲ್ಲಿ ಕೂಡ ಬೋರ್ಡ್ ಹಾಕಿರ್ತಾರೆ, ಭೂವರನಾಥ ಟೆಂಪಲ್ ಅಂತಾನೆ ಬೋರ್ಡ್ ಹಾಕಿರ್ತಾರೆ. ಮಾರ್ನಿಂಗ್ ಹೋಗಿ ಹತ್ಕೊಂಡಿರೋದ್ರಿಂದ ತುಂಬಾನೇ ಖಾಲಿ ಇತ್ತು ಬಸ್. ಬಂದ್ರೆ ಸ್ವಲ್ಪ ರಶ್ ಇರುತ್ತೆ, ಬಟ್ ನಾವು ನಾರ್ಮಲ್ ಡೇಸ್ ಹೋಗಿರೋದ್ರಿಂದ ಅಷ್ಟೇನ್ ರಶ್ ಏನ್ ಇರ್ಲಿಲ್ಲ. ಈ ಟೆಂಪಲ್ ಹೋಗ್ಬೇಕು ಅಂದ್ರೆ ಬಸ್ಗೆ ಆನ್ಲೈನ್ ಬುಕಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ. 7:30 ಬಿಟ್ರೆ ನಾವು ಅಲ್ಲಿ ಟೆಂಪಲ್ ರೀಚ್ ಆಗೋಷ್ಟೊಳಗೆ 11:30, 12 ಆಗೇ ಹೋಗುತ್ತೆ. ಇನ್ನು ಈ ಬಸ್ ಫೇರ್ ಎಷ್ಟು ಅಂತ ನೋಡೋದಾದ್ರೆ ಟಿಕೆಟ್ 177 rupees ಚಾರ್ಜ್ ಮಾಡ್ತಾರೆ. ಫ್ರೀ ಟಿಕೆಟ್ ಇರುತ್ತೆ. ಬಸ್ ಯಾವ ರೂಟ್ ಎಲ್ಲ ಹೋಗುತ್ತೆ ಅಂತ ನೋಡೋದಾದ್ರೆ ಸ್ಯಾಟಲೈಟ್ 9 ಕೆಂಗೇರಿ 7:45ಗೆ ಕೆಂಗೇರಿಗೆ ರೀಚ್ ಆಗುತ್ತೆ, ಅಲ್ಲಿ ಕೂಡ ಹತ್ಕೋಬಹುದು. ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು ಅಥವಾ ಮಂಡ್ಯದಲ್ಲಿ ಟಿಫನ್ಗೆ ಅಂತ ನಿಲ್ಲಿಸ್ತಾರೆ. ಮದ್ದೂರು ಅಥವಾ ಮಂಡ್ಯದಲ್ಲಿ ಟಿಫನ್ ನಿಲ್ಲಿಸಿದ್ರೆ ಮತ್ತೆ ಬಸ್ ಅಲ್ಲಿಂದ ಪಾಂಡುಪುರ ಆ ರೂಟ್ಗೆ ಹೋಗುತ್ತೆ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ 4 hours ಬೇಕೇ ಬೇಕು. ಕೂಡ ತುಂಬಾ ಹೊತ್ತು ಕೊಡೋದಿಲ್ಲ, 2 minutes 3 minutes ಕೊಡ್ತಾರೆ ಅಷ್ಟೇ. ಪುರ ಹತ್ರ ಹೋಗ್ತಿದ್ದಂಗೆ ಫುಲ್ ವಾತಾವರಣ ಚೇಂಜ್ ಆಗುತ್ತೆ. ನೀರಾಗಿರ್ಬೋದು, ಗದ್ದೆ ಆಗಿರ್ಬೋದು, ಫುಲ್ ಎಲ್ಲ ಚೇಂಜ್ ಆಗಿರುತ್ತೆ. 11:40 ಅಷ್ಟೊಳಗೆ ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ. ಟೆಂಪಲ್ ಹತ್ರ ರೀಚ್ ಆಗಿದ ತಕ್ಷಣ ನಮಗೆ ಬೇಕಾದಂತಹ ಪೂಜೆ ಸಾಮಾನ ಅಲ್ಲಿ ಕೂಡ ಸಿಗುತ್ತೆ. ಅಥವಾ ನೀವು ನಮ್ಗೆ ಅಲ್ಲಿ ಪೂಜೆ ಸಾಮಾನು ತಗೊಳಕ್ ಆಗಿಲ್ಲ ಅಂದ್ರೆ ನಿಮ್ ಮನೆಯಿಂದ ಕೂಡ ತಗೋಬರ್ಬೋದು. ಎಲ್ಲ ಕಟ್ಸಿರೋದು ಹೊಯ್ಸಳ ರಾಜರಾದಂತಹ ವೀರಬಳ್ಳಾಳವರು. ದೇವಸ್ಥಾನದ ವಿಶೇಷ ಏನು ಅಂತ ಅಂದ್ರೆ ಈ ದೇವಸ್ಥಾನಕ್ಕೆ ಬಂದು ಮಣ್ಣು ಅಥವಾ ಕಲ್ಲು ಪೂಜೆ ಮಾಡಿಸಿ ತಗೊಂಡು ಅಥವಾ ಮನೆಯ ಕಟ್ಸೋ ಅಭಿವೃದ್ಧಿ ಆಗುತ್ತೆ ಅಂತ ಇಲ್ಲಿಯ ದೇವಸ್ಥಾನ ನಂಬಿಕೆ. ಈ ಟೆಂಪಲ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 9:30ಯಿಂದ ಮಧ್ಯಾಹ್ನ 1:30ವರೆಗೂ ಓಪನ್ ಇರುತ್ತೆ. 3:30ಯಿಂದ ರಾತ್ರಿ 7:30ವರೆಗೂ ಓಪನ್ ಇರುತ್ತೆ. ಈ ದೇವಸ್ಥಾನದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಕೇವಲ 5-6 ವರ್ಷದಿಂದ ಈ ದೇವಸ್ಥಾನ ತುಂಬಾ ಫೇಮಸ್ ಆಗಿದೆ. ಮನೆ ಕಟ್ಟಿಸ್ಬೇಕು ಅಂತ ಅನ್ನೋರು ಈ ಜಾಗಕ್ಕೆ ಹೋದ್ರೆ ಖಂಡಿತವಾಗ್ಲೂ ಅವ್ರು ಅನ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಈ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದ ಬಲಭಾಗದಲ್ಲಿ ಹಿಂದೆ ಮಣ್ಣು ಸಿಗುತ್ತೆ. ಮಣ್ಣನ್ನ 3 ಹಿಡಿ ಅಂದ್ರೆ 3 ಸಾಲಿ ಕವರಿಗೆ ತುಂಬ್ಕೋಬೇಕು. ಆ ಕವರಿಗೆ ತುಂಬಿಕೊಂಡಿದ್ದಂತಹ ಮಣ್ಣನ್ನ ತಗೊಂಡು ಹತ್ತಿರ ಹೋದ್ರೆ 200 ರೂಪಾಯಿ ಕೊಟ್ಟು ಟೋಕನ್ ನ ತಗೋಬೇಕಾಗುತ್ತೆ. ಪೂಜೆಗಾದ್ರೆ ಮಣ್ಣಿನ ಪೂಜೆಗೆ, ಇಟ್ಟಿಗೆ ಪೂಜೆಗಾದ್ರೆ ಇಟ್ಟಿಗೆ ಪೂಜೆಗೆ ಟೋಕನ್ ನ ತಗೋಬೇಕು. ತಗೊಂಡು ಅಲ್ಲಿ ಕಾಣ್ತಿರುವಂತಹ ಟೇಬಲ್ ಮೇಲೆ ಇಡಬೇಕು. ಟೇಬಲ್ ಮೇಲೆ ಇಟ್ಟ ಮೇಲೆ ಅಲ್ಲಿರುವಂತಹ ಅರ್ಚಕರು ಆ ಮಣ್ಣಿಗೆ ತೀರ್ಥ ಹಾಕಿ, ಅರಿಶಿನ ಹಾಕಿ ಮತ್ತು ತುಳಸಿ ಪತ್ರೆಯನ್ನ ಹಾಕಿ ನಮಗೆ ರಿಟರ್ನ್ ಕೊಡ್ತಾರೆ. ಪೂಜೆ ಮಂತ್ರಗಳನ್ನೆಲ್ಲ ಹೇಳಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಈಗ ನಡೆದಿದ್ದು ಋತ್ತಿಕಾ ಪೂಜೆ. ಆ ಮಣ್ಣನ್ನ ತಗೊಂಡು ದೇವಸ್ಥಾನದ ಒಳಗೆ ಬಿಡ್ತಾರೆ. ಅಲ್ಲಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬರಬೇಕು. ಇಲ್ಲಿ ಕಾಣ್ತಿರುವ ಫೋಟೋನೇ ಭೂವರನಾಥ ಸ್ವಾಮಿ ಫೋಟೋ. ಈಚೆಗೆ ಬಂದು 11 ಸುತ್ತು ಪ್ರದಕ್ಷಿಣೆ ಕೂಡ ಹಾಕಬೇಕು. ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ. ತಟ್ಟೆಗಳು ಇಟ್ಟಿರ್ತಾರೆ. ಆ ತಟ್ಟೆಗಳನ್ನ ಒಳಗಡೆ ತಗೋದ್ರೆ ಅಲ್ಲಿ ನಮಗೆ ಪ್ರಸಾದ ಕೂಡ ಹಾಕೊಡ್ತಾರೆ. ಇದೇ ಭೂವರ ಸ್ವಾಮಿಯ ಇವತ್ತಿನ ಅನ್ನ ಪ್ರಸಾದ. ಮಾಡಿ ತಟ್ಟೆ ತೊಳೆದಿಟ್ಟು ನಾನ್ ಬಂದಿದ್ದೆ ದಲ್ಲಿರುವಂತಹ ಹೇಮಾವತಿ ನದಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಟ್ಟಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಮೂಡಿಗೆರೆ ತಾಲೂಕಲ್ಲಿ ಹರಿದು ಹಾಸನ ಡಿಸ್ಟ್ರಿಕ್ಟ್ ಸೇರಿ ಮಂಡ್ಯಗೆ ಬಂದು ಕಾವೇರಿ ನದಿಯಾಗಿ ಸೇರುತ್ತೆ. ಭೂವರ ಸ್ವಾಮಿ ದೇವಸ್ಥಾನ ಇರೋದು ಮಂಡ್ಯ ಡಿಸ್ಟ್ರಿಕ್ಟ್ KR ಪೇಟೆ ತಾಲೂಕಲ್ಲಿರುವ ಕಲ್ಲಳ್ಳಿಯಲ್ಲಿ. KR ಪೇಟೆಯಿಂದ ಸುಮಾರು 19 ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನಕ್ಕೆ. KR ಪೇಟೆಯಿಂದ ಆಟೋ ಮತ್ತೆ ಬಸ್ ಕೂಡ ಸಿಗುತ್ತೆ. ರಿಟರ್ನ್ ಬರೋದಕ್ಕೆ ಬಸ್ ನೋಡೋದಾದ್ರೆ ಭೂವರನಾಥ ಸ್ವಾಮಿ ದೇವಸ್ಥಾನದಿಂದ ಮೈಸೂರಿಗೆ ಹೋಗೋಕೆ ಮಧ್ಯಾಹ್ನ 1 ಗಂಟೆಗೆ ಇದೆ. ಪಟ್ಟಣಕ್ಕೆ ಹೋಗುವಂತಹ ಬಸ್ಸು 2:30ಗೆ ಮತ್ತೆ 4 ಗಂಟೆಗೆ ಇದೆ.
ಮಧ್ಯಾಹ್ನ ಬೆಂಗಳೂರಿಗೆ ಹೋಗುವಂತಹ ಬಸ್ಸು 3 ಗಂಟೆಗಿದೆ. ಬೆಂಗಳೂರಿಗೆ ಯಾವ ರೂಟಿಗೆ ತಲುಪುತ್ತೆ ಅಂತಂದ್ರೆ ಪಾಂಡುಪುರ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ ಹಾಗೂ ಕೆಂಗೇರಿ ರೂಟ್ಗೆ ಈ ಬಸ್ಸು ಹೋಗುತ್ತೆ. ಬೆಂಗಳೂರಿಗೆ ರೀಚ್ ಆಗೋಷ್ಟ್ರೊಳಗೆ ಸುಮಾರು 7 ಗಂಟೆಯಿಂದ 7:15 ಆಗುತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ರೀತಿಯಾಗಿತ್ತು ಅಂತ ಅಂದ್ಬಿಟ್ಟು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು. ನೀವು ಇದೇ ತರ ನನ್ನ ವಿಡಿಯೋಸ್ನ ನೋಡ್ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಕೊನೆಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.